ನೀವು ಸ್ವಲ್ಪ ಮಾತಾಡಿ, ಹೇಗಿದ್ದೀರಿ ಹೇಳಿ ನೀವಾದ್ರೂ? ಚೆನ್ನಾಗಿದ್ದೀರಾ? ಫಸ್ಟ್ ಟೈಮ್ ಬರ್ತಾ ಇರೋದು? ನಾಲ್ಕನೇ ಕ್ಲಾಸ್ ಬರ್ತಾ ಇದ್ದೀನಿ. 4ನೇ ಕ್ಲಾಸ್ ಬಂದು ಧೈರ್ಯ ಇಲ್ಲ? 100% ಇದೆ. 100% ಧೈರ್ಯ ಇದೆಯಾ? ಮತ್ತೆ ಮಾತಾಡ್ಬೇಕಲ್ವಾ? ಕಾನ್ಫಿಡೆಂಟ್ ಪಾಸ್ ಮಾಡ್ತಿದ್ದೀರಾ? ಮಾತಾಡಿ ನಮ್ಮ ಮಿಸ್ಸಸ್ ಮಾತಾಡ್ತೀವಿ. ಇವತ್ತಿನ ವರ್ಷ ಏನ್ ಕಲ್ತಿದ್ದೀರಿ ಸರ್ ನೀವು? ವಂಡರ್ಫುಲ್ ಸರ್. ಏನ್ ಕಲ್ತಿದ್ದೀರಾ? ಪ್ರತಿ ಕ್ಲಾಸ್ ನಲ್ಲಿ ಹೊಸ ಹೊಸ ವಿಷಯಗಳನ್ನ ಇದ್ವಿ. ಬಟ್ ನಾವು ಯಾವುದೇ ವಿಷಯವನ್ನು ಧೈರ್ಯವಾಗಿ ಮಾಡಬೇಕು. ಯಾವುದೇ ಕೆಲಸವನ್ನಾಗ್ಲಿ ಅಥವಾ ಮತ್ತ ನಾವು ಯಾರಿಗೂ ಸಹಾಯ ಸಹಕಾರ ಮಾಡಕ್ ಹೋಗಿ ನಾವು ಎಡಿಬಾರ್ದು. ಮತ್ತು ನಾವು ತಾಯಿ ಪ್ರೀತಿ ಬಗ್ಗೆ ಕಲ್ತೀವಿ. ಆ ತಾಯಿ ಪ್ರೀತಿ ಬಗ್ಗೆ ಎಷ್ಟು ಗುರುಗಳು ಹೇಳುವಾಗ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಯಾವ ರೀತಿ ನಾವು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದೆಲ್ಲ ಅರ್ಥ ಮಾಡ್ಕೊಂಡಿವಿ. ಇಂತ ಅವಕಾಶ ಪದೇ ಪದೇ ಸಿಗ್ತೈತಿ. ಅದು ನಮ್ಮ ಒಂದು ಗುರುಗಳು ಈ ಟೀಮ್ ಎಲ್ಲ ನೋಡಿದಾಗ ನಮ್ಗ ಅತಿ ಒಂದು ಸಂತೋಷ. ನಾವು ಎಷ್ಟೋ ಒಂದು 500 ಕಿಲೋಮೀಟರ್ ಇಂದ ಬಾಗಲಕೋಟೆ ಜಿಲ್ಲೆ ಲೋಕಾಪುರದಿಂದ ಬಂದು ಈ ಒಂದು ಅವಕಾಶ ನಮಗ್ ಸಿಕ್ಕೈತಲ್ಲ, ಅದು ನಮ್ಮ ಸೌಭಾಗ್ಯ ಅಂತ ಕೊಳ್ತೀವಿ. ಇಂಥ ಅವಕಾಶ ಎಲ್ಲರಿಗೂ ಸಿಗ್ಲಿ, ನಮ್ಮ ದೇಶ ಪ್ರಪಂಚ ಶ್ರೀಮಂತ ಆಗ್ಲಿ ಅನ್ನೋದೇ ನನ್ನ ಆಸೆ. ಚೆನ್ನಾಗಿ ಮಾತಾಡ್ತೀರಾ ನೋಡಿ. ಥ್ಯಾಂಕ್ ಯು. ಓಕೆ, ಚಿಲ್ಲರೆ ಕೆಲಸ ಬಿಟ್ಟರೆ ಏನಾಗ್ತೀವಿ ಸರ್ ನಾವು? ಚಿಲ್ಲರೆ ಕೆಲಸ ಬಿಡ್ಬೇಕು ಸರ್. ಬಿಟ್ಟಾಗ ದೊಡ್ಡವರು ಶ್ರೀಮಂತರು ಹಾಗೆ ಆಗ್ತೀವಿ ಸರ್. ಸೂಪರ್ ಮೇಡಮ್. ಇವತ್ತಿನ ಕ್ಲಾಸ್ ನಿಮಗೆ ಬೋರ್ ಅನಿಸ್ತಾ, ಖುಷಿ ಅನಿಸ್ತಿದ್ಯಾ? ಖುಷಿ ಆಗ್ತಿದ್ಯಾ? ನೀವೇನ್ ಕಲ್ತೀವಿ ಇವತ್ತು ವರ್ಕ್ಶಾಪ್ ನಲ್ಲಿ? ನಾನು ಇವಾಗಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಇನ್ನೂ ಧೈರ್ಯದಿಂದ ಇನ್ನೊಂದು ಬಿಸ್ನೆಸ್ ಮಾಡ್ಬೇಕನ್ನೋ ಹುಮ್ಮಸ್ ನನ್ನಲ್ಲಿ ಬಂದಿದೆ. ಹಾಗೆ ಮನೆಯಲ್ಲಿ ಹಿರಿಯರನ್ನು ಪ್ರೀತಿಸ್ಬೇಕು, ನಮ್ಮ ತಂದೆ ತಾಯಿನ ಪ್ರೀತಿಸಾಗೆ ಹಾಗೆ ಅತ್ತಿ ಮಾವನು ಪ್ರೀತಿಸ್ಬೇಕನ್ನೋ ನನಗ ಒಂದು ಬುದ್ಧಿ ಮಾತನ್ನ ಗುರುಜಿಗಳಿಂದ ಕಲ್ತಿದ್ದೇನೆ ಅಂತ ನಾನು ಅನ್ಕೊಂತೀನಿ. ಆದ್ರ ರೊಕ್ಕದ ವಿಷಯ ಬಂದಾಗ ನಾನು ಯಾವಾಗೂ ಯಾರನ್ನು ಇನ್ನೂ ಅಷ್ಟ್ರ ಮಟ್ಟಕ್ಕೆ ಏರಿಲ್ಲ. ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು. ಯಾರನ್ನು ನಂಬಬಾರ್ದು. ಇನ್ಮೇಲಾದ್ರೂ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಅವರು ಯಾರನ್ನು ನಂಬಬಾರ್ದು ಅನ್ನೋದನ್ನ ತಿಳ್ಕೊಂಡಿದ್ದೀನಿ. ಇವತ್ತಿಂದ ನೀವು ಬಡವರ ಕೋಟ್ಯಾಧಿಪತಿಗಳ? ನಾವು ಕೋಟ್ಯಾಧಿಪತಿಗಳು. ಫಸ್ಟ್ನೇ ಕ್ಲಾಸ್ ಬಂದಾಗಲೇ ನಾವು ಕೋಟ್ಯಾಧಿಪತಿ. ಸೂಪರ್. ಒಳ್ಳೆದಾಗ್ಲಿ. ಅಹಂ ಬ್ರಹ್ಮಸ್ಮಿ. ಮತ್ತೆ ಸಿಗೋಣ 100 ಕೋಟಿ ವರ್ಕ್ಶಾಪ್ ನಲ್ಲಿ. ಥ್ಯಾಂಕ್ ಯು ಸೋ ಮಚ್. ಸರ್, ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬಂದಿದೆ. ಒಳ್ಳೊಳ್ಳೆ ಅಫರ್ಮೇಷನ್ ಎಲ್ಲ ಸಾರ್ ಹೇಳ್ಕೊಟ್ಟಿದ್ದಾರೆ. ನಾವು ಅಫರ್ಮೇಷನ್ ಎಲ್ಲ ಫಾಲೋ ಮಾಡ್ತಾ ಇದ್ದೀವಿ. ನಮಗೂ ಸ್ವಲ್ಪ ಚೇಂಜಸ್ ಎಲ್ಲ ಚೆನ್ನಾಗಿದೆ. ಡೈಲಿ ಅಫರ್ಮೇಷನ್ ಮಾಡ್ತಾ ಇದ್ದೀವಿ. ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸರ್? ಹಾಂ ಸರ್. ವರ್ಕ್ಶಾಪ್ ಬಂದ್ಮೇಲೆ ಸ್ಟಾರ್ಟ್ ಮಾಡಿದ ಅಲ್ಲ, ಅದು ಮುಂಚೆನೇ ಮಾಡ್ತಾ ಇದ್ದೀರಿ? ಸಕ್ಸಸ್ ಆಗಿದ್ದೀರಾ? ಹಾಂ ಸರ್. ಸೂಪರ್. ಅಫರ್ಮೇಷನ್ ಎಲ್ಲ ತುಂಬಾ ಪವರ್ಫುಲ್ ಇದೆ ಸರ್. ಅದರಿಂದ ತುಂಬಾ ಅನುಕೂಲ ಇದೆ ನನಗೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಇವತ್ತಿನ ವರ್ಕ್ಶಾಪ್ ಏನ್ ಕಲ್ತಿದ್ದೀರಾ ಸರ್ ನಿಮಗೆ? ಸರ್, ಅದೇ ಹೆಣ್ಮಕ್ಳಿಗೆ ತುಂಬಾ ರೆಸ್ಪೆಕ್ಟ್ ಕೊಡಬೇಕು. ಮತ್ತೆ ಮನೆಯಲ್ಲೆಲ್ಲ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಥ್ಯಾಂಕ್ ಯು ಸರ್. ಅಹಂ ಬ್ರಹ್ಮಸ್ಮಿ. ಮತ್ತೆ ಸಿಗೋಣ 100 ಕೋಟಿ ವರ್ಕ್ಶಾಪ್ ನಲ್ಲಿ. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಟೈಮ್ ನಾನು ಬಂದಾಗ ಹೇಳಿದ್ದೆ, ಅವತ್ತು ಮನೆ ಪಾಯ ಹಾಕಿದ್ರಿ, ಇವತ್ತು 2 ಫ್ಲೋರ್ ಆಗಿದೆ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಮಂಗ್ಳೂರಲ್ಲೇ ನನ್ನ ಪ್ಲಾನ್ ಇರೋದು ಮನೆ ತಗೊಬೇಕು ಅಂತ. ಸೊ ಅಲ್ಲಿ ಮಾಡಿರ್ತೀನಿ. ಆಲ್ರೆಡಿ 2 ಫ್ಲೋರ್ ಆಗಿದೆ. ನೆಕ್ಸ್ಟ್ ಟೈಮ್ ಇನ್ನೊಂದು 2 ಫ್ಲೋರ್ ಕೊಟ್ಬಿಟ್ಟು ಬರ್ತೀನಿ. ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಸ್ಟೇಜ್ ಮೇಲೆ ಮಾತಾಡಿದ್ದೆ. ಸೊ ಜಾಸ್ತಿ ಜನ ಇದ್ರು, ಅವ್ರು ಮಾತಾಡ್ಲಿ ಅಂತ ಬಿಟ್ಟಿದ್ದೆ. ಸೊ ತುಂಬಾ ಚೆನ್ನಾಗಿತ್ತು. ನಾನು ಅಫರ್ಮೇಷನ್ 4 ದಿನ ಮುಂಚೆ ಮಾಡಿದ್ದೆ. ಅನಂತ ವಿಶ್ವಾಚಾರ್ಯ ಸರ್ನ ಮೀಟ್ ಮಾಡಿದೆ, ಲಕ್ಷ್ಮೀ ಮೇಡಮ್ ನ ಮೀಟ್ ಮಾಡಿದೆ. ನಾನು 4 ದಿನ ಮುಂಚೆ ಅಫರ್ಮೇಷನ್ ಮಾಡಿದ್ದೆ. 5ನೇ ದಿನಕ್ಕೆ ಇವತ್ತು 5ನೇ ದಿನಕ್ಕೆ ಇಲ್ಲಿ ಬಂದಿದ್ದೀನಿ. ಬಂದೆ. ಸೊ ನಾನು ಸುಮಾರು ನನ್ನ ಫ್ರೆಂಡ್ಸ್ಗೂ ಅವ್ರ ಪರವಾಗಿ ಅವ್ನಿಗೆ ಕೂಲಿ ಕೆಲಸ ಮಾಡ್ತಾನವನು, ಅವ್ನು ಹೇಳಿದ್ದ ಈ ತರ ಕಾರ್ ತಗೋಬೇಕು ಅಂತ. ಅವನು ಹೇಳಿದ್ದ, ನಾನು ಹೇಳಿದ್ದೆ 1 ವರ್ಷದಲ್ಲಿ ಕಾರ್ ಬರುತ್ತೆ ಹೋಗು ಅಂತ ಹೇಳಿದ್ದೆ. ಕೂಲಿ ಕೆಲಸ ಮಾಡೋದು ಹೆಂಗ್ ಬರುತ್ತೆ ಅಂತ ಹೇಳಿದ್ದ. ಬರುತ್ತೆ ಹೋಗು ಅಂತ ಹೇಳಿದ್ದೆ. ಸೊ ನಾನು 1 ವರ್ಷ ನಾನು ಅಫರ್ಮೇಷನ್ ಮಾಡಿದ್ದೆ. ಬರೀ 3 ಸಲ ಮಾಡ್ಕೊಂಡಿದ್ದೆ. ಸೊ 2 ತಿಂಗಳಿಗೊಂದು ಬಂದು ಫೋನ್ ಮಾಡಿ ಹೇಳ್ದ ಕಾರ್ ಬಂತು ನನಗೆ ಅಂತ. ಸೊ ಅದು ನನಗೆ ಸುಮಾರು ಜನಕ್ಕೆ ನಾನು ಹೇಳಿದ್ದೆ, ಅವರು ಮದುವೆ ಫಿಕ್ಸ್ ಆಗಿದೆ. ಸುಮಾರು ಅದೊಂದು ಖುಷಿ ಇದೆ ಸರ್ ನನಗೆ. ಅನ್ಸುತ್ತೆ ನಾನು ಹೇಳಿದ್ದೆಲ್ಲ ಆಗಿದೆಲ್ಲಪ್ಪ ಅಂತ. ಸೊ ಅದೊಂದು ಸೂಪರ್ ಸರ್. 100 ಕೋರ್ಸ್ ವರ್ಕ್ಶಾಪ್ಗೆ ರಿಜಿಸ್ಟರ್ ಮಾಡಿದ್ರಾ ಸರ್? ಇಲ್ಲ, ಮಾಡ್ತೀನಿ, ಬರ್ತೀನಿ ಸರ್ ನಾನು. ನೆಕ್ಸ್ಟ್ ಎಲ್ಲಿ ಇರ್ತೀನೋ ಪ್ಲಾನ್, ಅದಕ್ಕೋಸ್ಕರ. ಓಕೆ ಸರ್. ಹಾಗೆ ಈ ವಿಡಿಯೋ ಮುಖಾಂತರ ತುಂಬಾ ಜನ ನೋಡ್ತಿದ್ದಾರೆ ನಿಮ್ಮನ್ನು. ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಎಲ್ರಿಗೂ ಒಂದು ಅನಂತ ವಿಶ್ವ ಆಚಾರ್ಯ ಒಂದು ಯೂಟ್ಯೂಬ್ನ ನೋಡಿ. ಸೊ ಖಂಡಿತವಾಗ್ಲೂ ನನಗೂ ಅನ್ಎಕ್ಸ್ಪೆಕ್ಟೆಡ್
ಸಾಟರ್ಡೆಗೆ ಒಂದು ಯೂಟ್ಯೂಬ್ ಇದು ವಿಡಿಯೋ ಸಿಕ್ಕಿದ್ದು. ಸೊ ನಮ್ಮಮ್ಮ ಇರೋದು, ನಾನಾಗಿರ್ಬೋದು, ಸುಮಾರು ಜನ. ಸೊ ಇವತ್ತು ಕಾರ್ಯಕ್ರಮ ನಾನು ಲಾಸ್ಟ್ ಟೈಮ್ ಬಂದಿದ್ದೆ. ಸೊ ಈ ಸಲ ಇನ್ನೂ ಸುಮಾರು ಜನ ಬಂದಿದ್ದಾರೆ. ಎಲ್ಲರೂ ಬನ್ನಿ, ಆಶೀರ್ವಾದ ತಗೊಳ್ಳಿ. ಇಲ್ಲಿ ಬಂದು ಒಂದು ಸತ್ತೋಗೋ ಸ್ಥಿತಿಲಿ ಇರ್ತಾರಲ್ವಾ, ತಿರ್ಗಾ ಒಂದು ಜೀವನದಲ್ಲಿ ಇದು ಬಂದ್ಬಿಟ್ಟಿರುತ್ತೆ. ಸೊ ಎಲ್ಲರೂ ಜೀವನದಲ್ಲಿ ಸಾಲ ಕ್ಲಿಯರ್ ಮಾಡಿ ಲೈಫ್ ಒಂದು ಒಳ್ಳೆ ಲೈಫ್ ಲೀಡ್ ಮಾಡ್ಬೋದು, ಚೆನ್ನಾಗಿ ಜೀವನದಲ್ಲಿ ಉದ್ಧಾರ ಆಗ್ಬೋದು, ಧೈರ್ಯವಾಗಿರ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಖಂಡಿತವಾಗ್ಲೂ ಬನ್ನಿ, ಇದು ನೀವು ಅಂದ್ಕೊಂಡಿರೋ ಕೆಲಸ ಇಲ್ಲ ಆಗುತ್ತೆ. ಸೊ ತುಂಬಾ ಖುಷಿ ಆಗುತ್ತೆ ಸರ್. ನಾನು ಸುಮಾರು ಜನಕ್ಕೆ ನಮ್ಮ ಫ್ರೆಂಡ್ಸ್ ಇದ್ರು, ಅವ್ನ್ ಮದ್ವೆ 2 ವರ್ಷ 3 ವರ್ಷದಿಂದ ಮದ್ವೆಗೆ ಸೆಟ್ ಆಗಿರ್ಲಿಲ್ಲ. ನಾನು ಹೇಳಿದ್ದೆ ಇಲ್ಲ ನಿಂಗೆ ಆಗುತ್ತೆ ಮದ್ವೆ ಅಂತ, ನಾನು ಅಫರ್ಮೇಶನ್ ಮಾಡ್ಕೊಂಡಿದ್ದೆ ಅವ್ನ ಪರವಾಗಿ ನಾನು ಮಾಡ್ಕೊಂಡಿದ್ದೆ. ಸೊ ನನಗೆ ಫೋನ್ ಮಾಡ್ಬಿಟ್ಟು ಹೇಳ್ದ, ನನ್ಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ, ನೀನ್ ಬರ್ಲೇಬೇಕು, ಯಾರಿಗೂ ಹೇಳಿಲ್ಲ ಅಂತ. ಸೊ ನನ್ಗೆ ಇದನ್ನೆಲ್ಲ ಹೇಳ್ಬೇಕು ಅನ್ಕೊಂಡೆ ಸ್ಟೇಜ್ ಮೇಲೆ. ಸೊ ಸುಮಾರು ನೆಕ್ಸ್ಟ್ ಟೈಮ್ ಮಾತಾಡೋಣ. ಸೊ ಏನು ಅಂದ್ರೆ ನನ್ಗೊಂದು ನನ್ನ ಸುಮಾರು ಬೇರೆಯವ್ರ ಬಗ್ಗೆ ನಾನು ಅಫರ್ಮೇಶನ್ ಮಾಡ್ಕೊಂಡಾಗ ಖಂಡಿತವಾಗ್ಲೂ ನಾನು ಅವ್ರ ಎಲ್ಲ ಆಸೆ ಈಡೇರಿದೆ ಅವ್ರದ್ದು. ಸೊ ಅದೊಂದು ಖುಷಿ ಇದೆ. ಸೂಪರ್, ಥ್ಯಾಂಕ್ ಯು ಸೊ ಮಚ್. ಅಹಂ ಬ್ರಹ್ಮಾಸ್ಮಿ. ಮತ್ತೆ ಸಿಗೋಣ ಅಂಡರ್ ಕ್ರೋಸ್ ವರ್ಕ್ಶಾಪ್ ಅಲ್ಲಿ. ಥ್ಯಾಂಕ್ ಯು. ಇದು ವರ್ಕ್ಶಾಪ್ ಒಳ್ಳೆದಾಗಿ ಸರ್. ಹಾಯ್ ಸರ್, ಹೇಗಿತ್ತು ಸರ್ ಪ್ರೋಗ್ರಾಮ್? ಇಲ್ಲ, ತುಂಬಾ ಚೆನ್ನಾಗಿತ್ತು. ಇನ್ನು ಬಿಸ್ನೆಸ್ ಬಗ್ಗೆ ಇನ್ನೂ ಸ್ವಲ್ಪ ಸಮಯ ಬೇಕಿತ್ತು. ಯಾಕಂದ್ರೆ ಬಿಸ್ನೆಸ್ ಕ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ಬಿಸ್ನೆಸ್ ಬಗ್ಗೆನೇ ಸಮಯ ಸ್ವಲ್ಪ ಕಡಿಮೆ ಅನಿಸ್ತು. ಬಟ್ ಓವರ್ ಆಲ್ ಆಗಿ ತುಂಬಾ ಯೂಸ್ಫುಲ್ ಆಯ್ತು. ಮತ್ತೆ ಅಂಡರ್ ಕ್ರಾಸ್ ವರ್ಕ್ಶಾಪ್ ಬರ್ತೀವಿ ಸರ್, ಇದು ಬಿಸ್ನೆಸ್ಗೋಸ್ಕರ ಬರ್ತಾ ಇದೆ ಪೂರ್ತಿ. ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಸರ್? ಇನ್ನೂ ಇಲ್ಲ, ಮಾಡ್ಕೋತೀವಿ. ಮಾಡ್ಕೊಂಡಿದ್ದೀರಾ ಸರ್? ಇವತ್ತು ವಿಡಿಯೋ ಮುಖಾಂತರ ತುಂಬಾ ಜನ ನಿಮ್ಮ ನೋಡ್ತಿದ್ದಾರೆ, ಅವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಯಾರು ರಿಚ್ ಆಗ್ಬೇಕು ಅನ್ಕೊಂಡಾರೋ, ಯಾರು ಬದಲಾವಣೆ ಬಯಸ್ತಾರೋ ಇಂಥ ಕ್ಲಾಸ್ ಅಟೆಂಡ್ ಆಗಬೇಕು. ಥ್ಯಾಂಕ್ ಯು ಸರ್. ಅಹಂ ಬ್ರಹ್ಮಾಸ್ಮಿ. ಮತ್ತೆ ಸಿಗೋಣ ಅಂಡರ್ ಕ್ರಾಸ್ ಸರ್. ಹೇಗೆ ಅನ್ಸುತ್ತೆ ಸರ್ ಇವತ್ತು ವರ್ಕ್ಶಾಪ್? ತುಂಬಾ ಚೆನ್ನಾಗಿತ್ತು. ಬಹಳ ಕಲಿಯೋದಿದೆ ಇವತ್ತು, ತುಂಬಾ ಕಲ್ತಿದೀವಿ. ಸೊ ಆದಷ್ಟು ಬೇಗ ಶ್ರೀಮಂತ ಆಗಬೇಕು. ಬಹಳ ವಂಡರ್ಫುಲ್ ಪ್ರೋಗ್ರಾಮ್. ಸೊ ಎಲ್ಲರೂ ಇದನ್ನ ಅಟೆಂಡ್ ಮಾಡಬೇಕು. ಅಟೆಂಡ್ ಮಾಡ್ಕೊಂಡು ಅದನ್ನ ಆಕ್ಷನ್ ರೂಪದಲ್ಲಿ ಅಳವಡಿಸ್ಕೋಬೇಕು ಅವ್ರ ಜೀವನದಲ್ಲಿ. ಸರ್ ನೀವು ಇದು ರಿಪೀಟರ್ ಸರ್? ನಾನು ಇದು ರಿಪೀಟರ್, ಎರಡನೇ ಸಾರಿ ಬರ್ತಾ ಇದ್ದಾರೆ. ಮಾರ್ಚ್ 31 ಅಲ್ಲಿ ಬಂದಿದೆ. ಸೊ ಅದಾದ್ಮೇಲೆ ಇದು ಸೆಕೆಂಡ್ ಕ್ಲಾಸ್. ನಿಮ್ಮ ಲೈಫ್ ಅಲ್ಲಿ ಏನು ಬದಲಾವಣೆ ಆಗಿದೆ ಸರ್? ಸರ್ ತುಂಬಾ ಬದಲಾವಣೆ ಆಗಿದೆ. ಸೊ ನಾನು ಲಾಸ್ಟ್ ನವೆಂಬರ್ ಇಂದ ಗುರುಗಳದ್ದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ. ಸೊ ಅದಾದ್ಮೇಲೆ ನಾನು ಅಫರ್ಮೇಶನ್, ಮೆಡಿಟೇಷನ್ ಎಲ್ಲ ಮಾಡ್ಕೊಂಡು ಬರ್ತಾ ಇದೆ. ಅದಾದ್ಮೇಲೆ ನನಗೂ ಹಣ ಬರೋದಕ್ಕೆ ತುಂಬಾ ಅನುಕೂಲ ಆಯ್ತು. ಅದರಿಂದ ನಾನು ಸಾಕಷ್ಟು ಬದಲಾವಣೆ ಆಗಿದ್ದೀನಿ, ಚೇಂಜ್ ಆಗಿದ್ದೀನಿ. ಸೊ ಇದನ್ನ ಯಾಕೆ ನಾನು ಇದನ್ನೇ ಇಂಪ್ಲಿಮೆಂಟ್ ಮಾಡಿ 100% ಸಕ್ಸಸ್ ಆಗ್ಬಾರ್ದು ಅಂತ ನಾನು ಕ್ಲಾಸ್ಗಳೆಲ್ಲ ಅಟೆಂಡ್ ಮಾಡಿ ಅದನ್ನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಖುಷಿಯಾಗಿದ್ದೀರಾ? ಖಂಡಿತವಾಗ್ಲೂ ಸರ್. ಇವತ್ತಿನ ದಿನ ಈ ವಿಡಿಯೋ ಮುಖಾಂತರ ನಿಮ್ಮ ತುಂಬಾ ಜನ ನೋಡ್ತಾ ಇದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್ ನೀವು? ಸರ್ ನಾನು ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ದಯವಿಟ್ಟು ಇಂಥ ಕ್ಲಾಸ್ಗಳು ಅಟೆಂಡ್ ಆಗಿ. ಸೊ ನೀವೇ ಮನೇಲೆ ಕೂತ್ಕೊಂಡು ನೀವು 50% ಮಾಡ್ತಿರೋ, 60% ಮಾಡ್ತಿರೋ, ಬಟ್ ಇಲ್ಲಿ ಫಿಸಿಕಲಿ ಬಂದು ಅದನ್ನೆಲ್ಲ ಅಳವಡಿಸ್ಕೊಂಡು ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಖಂಡಿತ 100% ಸಕ್ಸಸ್ ಆಗ್ತೀರಾ. ಜೀವನದಲ್ಲಿ ಮುಂದೆ ಬರ್ತೀರಾ, ಖಂಡಿತವಾಗ್ಲೂ ರಿಚ್ ಆಗ್ತೀರಾ. ಒಳ್ಳೆದಾಗ್ಲಿ. ಬ್ರಹ್ಮಾಸ್ಮಿ ಸರ್, ಸ್ಪೆಷಲ್ ಕ್ಲಾಸ್ಗೆ ನಾನು ಆಲ್ರೆಡಿ ರಿಜಿಸ್ಟರ್ ಮಾಡಿ ನಾನೇ ಫಸ್ಟ್ ಮಾಡಿಸಿರೋದು. ನಾನು ಫಸ್ಟ್ ಆದಷ್ಟು ಬೇಗ ಕಾಯ್ತಾ ಇದ್ದೀನಿ. ಸೂಪರ್, ನಾವು ಕಾಯ್ತಿದ್ದೀವಿ ನಿಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವತ್ತಿನ ವರ್ಕ್ಶಾಪ್ ಇಲ್ಲ ಸರ್, ತುಂಬಾ ಸೂಪರ್ ಆಗಿತ್ತು. ನಾನು 2ನೇ ಟೈಮ್ ಅಟೆಂಡ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡಿದೆ, ಆಮೇಲೆ ನನ್ನ ಮಗ ಅಟೆಂಡ್ ಮಾಡಿದೆ. ನನ್ನ ಮಗ IT ಫೀಲ್ಡ್ ಅಲ್ಲಿ ಇದ್ದಾನೆ, ಈಗ ಹೋಟ್ಲ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಬಿಸ್ನೆಸ್ ಮಾಡ್ತಿದ್ದಾನೆ ಸರ್. ಸೂಪರ್ ನಡೀತಿದೆ ಸರ್. ಈಗ ಬೆಳಗ್ಗೆ ನಾನು ಮಾಡಿಟ್ಟು ಇಲ್ಲಿ ಸರ್ ಕ್ಲಾಸ್ ಬಂದೆ, ಅವನೇ ನನಗೆ ಬುಕಿಂಗ್ ಮಾಡ್ಕೊಟ್ಟ. ಈಗ 100 ಕೋರ್ಸ್ ಬಿಸ್ನೆಸ್ ವರ್ಕ್ಶಾಪ್ ರಿಜಿಸ್ಟ್ರೇಷನ್ ಮಾಡಿದೀನಿ. ಈಗ ತುಂಬಾ ಖುಷಿ ಆಗ್ತಿದೆ. ಇನ್ನಷ್ಟು ಕಲ್ತ್ಕೊಂಡಿದ್ದೀನಿ. ಪ್ರತಿ ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅನ್ನೋ ಖುಷಿ ಆಗ್ತಿದೆ. ಇವತ್ತು ಮನೀಸ್ ಆಫೀಸ್ ನಲ್ಲಿ ಈ ವಿಡಿಯೋ ಮುಖಾಂತರ ನಿಮ್ಗೆ ತುಂಬಾ ಜನ ನೋಡ್ತಿದ್ದಾರೆ, ಅವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ? ಇದು ಎಲ್ಲರಿಗೂ ಬೇಕು ಸರ್. ದುಡ್ಡಿನ ಬಗ್ಗೆ ಅರಿವೇ ಇರಲ್ಲ ಯಾರಿಗೂ. ಫಸ್ಟ್ ಆಫ್ ಆಲ್ ದುಡ್ಡಿನ ಬಗ್ಗೆ ಅರಿವು ಬೇಕಂದ್ರೆ ಈ ಕ್ಲಾಸ್ ನ ಅಟೆಂಡ್ ಮಾಡ್ಲೇಬೇಕು. ನಮ್ಗೆ ದುಡ್ಡು ಅಂದ್ರೆ ಬೆಲೆನೆ ಕೊಡ್ತಿರ್ಲಿಲ್ಲ, ಈಗ ದುಡ್ಡನ್ನ ಅಷ್ಟು ಪ್ರೀತಿಸ್ತೀವಿ. ದಿನ 9,000 ರೂಪಾಯಿ ಬೀರಲ್ಲಿ ಇಟ್ಟಿರೋದಕ್ಕೆ ನನ್ನ ಹತ್ರ ಈ ಕ್ಲಾಸ್ ಬಂದು ಹೋದಾಗಿಂದ ₹1 ದುಡ್ಡಿಲ್ಲ ಅನ್ನಂಗ ಆಗಿಲ್ಲ. ಯಾವ್ದೋ ರೂಪದಲ್ಲಿ ಬರ್ತಾರೆ. 9,000 ರೂಪಾಯಿ ಬೀರಲ್ಲಿ ಎತ್ತಿಟ್ಬಿಟ್ಟಿದೀನಿ. ಬೀರು ಹೊಸ ತಂದು ಎತ್ತಿದೀನಿ. ಬೀರು ದುಡ್ಡಿಡೋ ಜಾಗ ಚೆನ್ನಾಗಿರ್ಬೇಕು ಅಂತ 12,000 ರೂಪಾಯಿ ಕೂಡಿಟ್ಟು ಅದ್ರಲ್ಲಿ ಅವತ್ತಿನ ದಿವಸನೇ 9,000 ರೂಪಾಯಿ ದುಡ್ಡಿಟ್ಟಿದೀನಿ. ಅವತ್ತಿಂದ ನನ್ ದುಡ್ಡು ಯಾವ್ದೋ ರೂಪದಲ್ಲಿ ನಾನು ಬರ್ತಾನೆ ಇರುತ್ತೆ. ಇವತ್ತಿಲ್ಲಪ್ಪ ನನ್ನ ಹತ್ರ ₹100 ಅನ್ನೋ ತರನೇ ಇಲ್ಲ. ಯಾವ್ದಾದ್ರು ಪಟ್ ಅಂತ ನನ್ನ ಅಕೌಂಟ್ ಬಂದಿರುತ್ತೆ. ಹೆಂಗೋ ನನ್ನ ಹತ್ರ ದುಡ್ಡು ಇದ್ದೇ ಇರುತ್ತೆ. ಒಳ್ಳೆದಾಗ್ಲಿ. ಮತ್ತೆ ಸಿಗೋಣ ವರ್ಕ್ಶಾಪ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್.